ಚೆನ್ನಾಗಿದೆ ಅಪ್ಪ. ಮೊಬೈಲ್ ಗಿಬಲ್ ಅಮ್ಮ ಹೇಗ ಅನ್ನಿಸ್ತೈತೆ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಸುಶಕ್ಷಯ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಗೋಂದಿ ಡ್ಯಾಮ್. ಭದ್ರಾವತಿಯಿಂದ 9 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ನೋಡೋಣ ಹೇಗಿದೆ. ಸಡನ್ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ಗೋಂದಿ ಡ್ಯಾಮ್ಗೆ. ನನಗೂ ಕೂಡ ಗೊತ್ತಿಲ್ಲ, ಹೆಸರು ಕೇಳಿ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅಂದ್ಕೊಂಡೆ. ಒಂದ್ಸಲ ಪ್ಲೇಸ್ನ ನೋಡೋಣ ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ನಮ್ಮಮ್ಮ ಬರ್ತಾರಿರಿ ಇವಾಗ. ಕಾಣಿಸ್ತಿದ್ಯಾ? ಹಾಯ್. ಓ, ಇವಾಗ ಬಂದ್ವಿ ಗೋಂದಿಗೆ. ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿ ಬಿಸಿಲಲ್ಲಿ ಕರ್ಕೊಂಡ್ಬಂದು ಸಾಯಿಸ್ಬೇಕಂತ ಡಿಸೈಡ್ ಮಾಡಿದ್ವಿ, ಆಗ್ತಾ ಇಲ್ಲ. ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದಾರಂತೆ. ಇದನ್ನ ಹಾಕ್ತೀನಿ, ಕಟ್ ಮಾಡಲ್ಲ ಇದನ್ನ. ಫ್ರೆಂಡ್ಸ್ ನೋಡಿ, ಭದ್ರಾವತಿಯಿಂದ 9 ಕಿಲೋಮೀಟರ್ ಆಗುತ್ತೆ ಈ ಪ್ಲೇಸ್ ಗೋಂದಿ ಅಂತ. ತುಂಬಾ ಚೆನ್ನಾಗಿದೆ, ಸುತ್ತ ಫುಲ್ ಗ್ರೀನರಿ. ಆಮೇಲೆ ನಾನು, ನಮ್ಮಮ್ಮ, ಆಮೇಲೆ ನಮ್ಮ ಅಕ್ಕ, ನಮ್ಮ ಮಾಮ ಮತ್ತು ನಮ್ಮ ಮನೆಯವ್ರು ಬಂದಿದ್ದೀವಿ. ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಈ ಬಿಸಿಲಿಗೆ. ಏನು ಕೊಡಿಸ್ತಿಲ್ಲ ಫ್ರೆಂಡ್ಸ್, ಜ್ಯೂಸ್ ಏನು ಕೊಡಿಸ್ತಿಲ್ಲ ಫ್ರೆಂಡ್ಸ್, ಬರೀ ತೋರಿಸ್ತಾ ಇದ್ದಾರೆ. ಇಲ್ಲೇನು ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ನಾನೇ ಹೋಗಿ ಕುಡಿತಿದ್ದೆ. ಚೆನ್ನಾಗಿದೆ ಈ ಪ್ಲೇಸ್ ಒಂಥರ. ಹಾಂ, ಇತ್ತೇಸ್ ಉತ್ತರಾಚು ಎನಿಬಿ ಒಂದೇ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. काले कस जावच तिगಣ್ಣ ಕಡೆ ಹೋಗ್ತಿದ್ದ. ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ. ನೀವು ಸಮ್ಮರ್ಗೆ ಅದಕ್ಕೆ ಬಿಸಿಲಿಗೂ ಅದಕ್ಕೂ ತುಂಬಾ ಒಂಥರ ತಂಪಾಗಿದೆ. ಸೂಪರ್ ಆಗಿದೆ. ಅಮ್ಮ ಹೇಗ ಅನ್ನಿಸ್ತೈತೆ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓ, ಚೆನ್ನಾಗಿದೆ ಅಲ್ಲ? ನಮಗೆ ನೀರಿಂದ ಹೊರಗಡೆ ಬರ್ಬೇಕಂತ ಬಂತು 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 ಬಂದ್ರಿ ರೀ. ಹೆಂಗ ಅನಿಸ್ತೈತಿ? ಈಗ ಮಳೆ ಬಂದ್ರೆ ಚೆನ್ನಾಗಿರುತ್ತಲ್ಲ?
ಮಳೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಳೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ಡ್ಯಾಡಿ ಬಿಡ್ತಾ ಇಲ್ಲ. ಬನ್ನಿ ಬನ್ನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡ್ತಿದೀವಿ. ಎದ್ದಾಳಕ್ಕೆ ಮನ್ಸಾಗ್ತಿಲ್ಲ ಅಂತ ಮೊಬೈಲ್ ಇದೆ, ನೀರ್ ಬೀಳುತ್ತೆ. ಮತ್ ನನಗೆ ಕಿವಾಗ ಕರ್ಕೊಂಡ್ ಬಂದಿದ್ದೀರಾ? ಈಗ ನೆನಪಾಯ್ತು, ಅದಕ್ಕೆ ತುಂಬಾ ಬೇಗ ನೆನಪಾಗಿದೆ ನೋಡಿ ಅಕ್ಕ. ಮಸ್ತ್ ಎಂಜಾಯ್ ಮಾಡ್ಬೋದು, ಮಸ್ತ್ ಮಜಾ ಮಾಡಿ. ನಮ್ಮಮ್ಮ ಎಲ್ಲಿ ಕಾಣ್ತಾನೆ ಇಲ್ಲ. ಓ ಇಲ್ಲಿದ್ದಾರೆ. ಇಂಥ ಒಳ್ಳೆ ಪ್ಲೇಸಿಗೆ ಕರ್ಕೊಂಬರಕ್ ಕಳ್ತೀರಾ? ಬೇಡ ಬೇಡ ಅಂತ ನೋಡಿ ಎಷ್ಟು ಒಳ್ಳೆ ಮಾಡ್ಕೊಂಡಿದ್ರೆ. ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿದೆ. ದಿನ ಆರಾಮ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದ್ರಲ್ಲೂ ನಾನ್ ವೆಜ್ ತಗೊಂಡ್ಬಂದ್ಬಿಟ್ರೆ ಮುಗೀತು, ಎದ್ದೋಗಕ್ಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಬಂದು ಇಷ್ಟು ಚೆನ್ನಾಗಿರೋ ಪ್ಲೇಸಿಗೆ ಇಷ್ಟು ಲೇಟಾಗಿ ಕರ್ಕೊಂಡ್ ಬಂದಿದ್ದಾರೆ. ಹತ್ರ ಇದು ಏನ್ ಅನ್ಬೇಕು ಇವ್ರಿಗೆ? ಎಲ್ಲಿಗೆ ಹೋಗ್ತಿರೋದು ನಾವಿವಾಗ? ಹೊನ್ನೇಗುಡ್ಡ ಅಂದ್ರೆ ಡ್ಯಾಮ್ ಇಂದ 1 ಕಿಲೋಮೀಟರ್. ಹೊನ್ನೇಗುಡ್ಡ ಬೆಟ್ಟ. ಮಳೆ ಬೇರೆ ಬರ್ತಾ ಇದೆ. ಬೆಟ್ಟ ಇನ್ನ ಹತ್ತಿಸ್ತಾರೆ ಅನ್ಸುತ್ತೆ. ವ್ಯೂ ಪಾಯಿಂಟ್ ದೇಖಲ್ ಜಾವ್. ನಾವಿವಾಗ ಹೊನ್ನೇಗುಡ್ಡ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ಡ್ಯಾಮ್ ಇಂದ 1 ಕಿಲೋಮೀಟರ್ ದೂರದಲ್ಲಿದೆ. ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ಶ್ರೀ ಕೂಗು ಮಲ್ಲೇಶ್ವರ ಸ್ವಾಮಿ. ರಾಮನವಮಿ ದಿನ ಜಾತ್ರೆ ಆಗಿದೆ ಇಲ್ಲಿ. ಅಂದರೆ ರಥಕ್ಕೆಲ್ಲ ಫುಲ್ ಅಲಂಕಾರ ಮಾಡಿದ್ರು. ನಾವು ನೋಡ್ಕೊಂಡು ಬಂದ್ವಿ. ಈಗ ವ್ಯೂ ಪಾಯಿಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಮೇಲಿಂದ ನೋಡೋಕ್ಕೆ. ಇದು ನಿಮ್ಮ ಪ್ಲೇಸ್ ಅಂದರೆ ಏನು? ಅವಾಗೆಲ್ಲ ಬರ್ತಿದ್ವಿ ಇಲ್ಲಿಗೆ. ಯಾವಾಗ? 10th ಇಂದ ಡಿಗ್ರಿ ಇರೋ ತನಕ. ಈಗ ನಾವು ಹೋಗಿದ್ದು ಕಾಣಿಸ್ತಿಲ್ಲ ಅಲ್ಲ? ಈ ನೀರೆಲ್ಲ ಎಲ್ಲೋಗುತ್ತೆ? ಭದ್ರಾ ಡ್ಯಾಮ್ ಇಂದ ಬರುತ್ತೆ. ಎಲ್ಲಿ? ಡ್ಯಾಮ್ ಅಲ್ಲಿ. ನಾವೀಗ ಹೋಗಿದ್ದು ಅಲ್ಲಿದೆ ನೋಡ್ರಿ. ಅಲ್ಲಲ್ಲ, ಮತ್ತೆ ಈ ಕಡೆ ಇಲ್ಲಿ ನಾವು ಬಂದಿದ್ದು. ಇದು ಭದ್ರಾ ಡ್ಯಾಮ್ ಇಂದ ಬರುತ್ತೆ. ನಾವು ಬ್ಯಾಕ್ ವಾಟರ್ ಹೋಗಿದ್ವಲ್ಲ, ಅದೆಲ್ಲಿ? ಅಲ್ಲಿಂದ ಹಿಂಗ್ ಬಂದು ಇಲ್ಲಿ ಬ್ಯಾಕ್ ವಾಟರ್ ಇಂದ ಅಲ್ಲಿ ಬ್ಯಾಕ್ ವಾಟರ್ ಬರುತ್ತೆ. ಹೌದಾ? ಚೆನ್ನಾಗಿದೆ ಅಲ್ಲ? ಇದನ್ನ ಚೆನ್ನಾಗಿ ಕಾಣುತ್ತೆ. ವಾವ್, ದೇಸಾಯಿ. ಅಲ್ಲಿ ಮಳೆ ಬರ್ತಿರೋದು ಕಾಣಿಸುತ್ತೆ ಬಾ ಇಲ್ಲಿ. ಎಲ್ಲಿ? ಹುಷಾರು. ಅಲ್ಲಲ್ಲಿ. ಕರೆಕ್ಟ್, ಅಲ್ಲಿ ಬರ್ತಾ ಇದೆ ನೋಡ್ರಿ. ಯಾವ ಸೈಡ್ ಅದು? ಭದ್ರಾವತಿ ಸೈಡೇ ಅನ್ಸುತ್ತೆ. ಮೇ ಬಿ ಬ್ಯಾಕ್ ಸೈಡ್ ಅನ್ಬೋದು. ಓ, ಈಗ ನಾವು ಬಂದಿದ್ದು ಅಲ್ಲಿದೆ ನೋಡ್ರಿ. ಇತ್ತೆ ದೇಕ ಅಕ್ಕ, ಇತ್ತಿನ ಪಾನಿ ದೇಕ ಫಸ್ಟ್ ದೇಸನೆ ಬರೋದಿತ್ತು ಕಟ್ಟೆ ನಿಜವಾಗ್ಲೂ ನೋಡಬೇಕಾಗ್ಬೋದು. ನೋಡಕ್ನೋತು ನೀವೇ ವ್ಯೂ ಪಾಯಿಂಟ್ ಫಸ್ಟ್ ದೇಖಲಲ್ಲ. ಅಲ್ಲಿ ಮಳೆ ಆಗ್ತಿದೆ ನೋಡ್ರಿ ಅಕ್ಕ. ಆ ಸೈಡ್ ಯಾವ ಊರು ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಹೆಂಗ್ ಕದೀತವ್ರೆ ಅಂತ. ಕಲ್ಲು ಹೊಡಿತವ್ರೆ, ಬಟ್ ಅದು ಬೀಳ್ತಿಲ್ಲ. ಟ್ರೈ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಇದೆ ನೋಡ್ರಿ. ಓ ನೋ, ಅವ್ವ ದೋಂಡ ಪಡಿಂಗೆ ತಾವು. ಅವ್ವ ಬಿತ್ತು ಬಿತ್ತು ಬಿತ್ತು, ತುಂಬಾ ಚೆನ್ನಾಗಿ ಬಿತ್ತು. ಮರ ಹತ್ ನೋಡ್ರಿ ಒಂದ್ಸಲ. ಇಲ್ಲಿ ಹಣ್ಣಲ್ಲ, ಕಾಯಿ ಇದೆ ಎಷ್ಟೊಂದು. ಅವ್ರು ಒಂದಕ್ಕೆ ಟ್ರೈ ಮಾಡ್ತಾವ್ರ, ಬಟ್ ಸಿಕ್ತಿಲ್ಲ ಅದು. ಇಲ್ಲಿ ಅಕ್ಕ ಕಾಣಿಸ್ತಿದ್ಯಲ್ಲ, ಎಷ್ಟೊಂದು ಇದಾವ್ ನೋಡ್ರಿ. ವೆರಿ ಗುಡ್. ಅಕ್ಕ ತಮ್ಮ ಇಬ್ರು ಚೆನ್ನಾಗಿದ್ದೀರಾ. ಏನೇನೆ ಸಿಕ್ತು ಅಕ್ಕ, ಅಲ್ಲಿ ನೋಡ್ರಿ ಏನೇನೆ ಸಿಕ್ತು ನೋಡಿ ಫ್ರೆಂಡ್. ಏಣಿ ಬೇರೆ ನಮ್ಮ ಮಾವ ಏಣಿ ಹಾಕೊಂಡು, ನಮ್ಮ ಮಾವ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ತಮ್ಮ ಏಣಿದರಿಂಗೆವಾ
ಬಿಸಿಲು ಕಪ್ಪಾಗುತ್ತೆ ಬೇಯಿಸುತ್ತೆ. ಬಾಯ್ ಬಾಯ್. ಸಿಕ್ತು ಹಾಕ್ರಿ ಕೆಳಗೆ. ಅವ ದೇವ ಐತೆ ಅಕ್ಕ, ಅನಿತಕ್ಕ ಇಲ್ಲಿ. ನಾನ್ ಕೊಡ ಫೈನಲಿ ಮಾವಿನಕಾಯಿ ಸಿಕ್ತು. ಸೊ ಇವತ್ತಿನ ಡೇನ ನಾವು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ, ಸಖತ್ತಾಗಿತ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಗೇನಾದರೂ ಈ ಪ್ಲೇಸಿಗೆ ಬರಬೇಕು ಅಂತ ಅನಿಸಿದ್ರೆ ನಾನು ಲೊಕೇಶನ್ ಅನ್ಸಿದ್ರೆ ಅಲ್ಲ ಬನ್ನಿ, ತುಂಬ ಚೆನ್ನಾಗಿದೆ. ಬೇಸಿಗೆ ಕಾಲದಲ್ಲಿ ಹೇಳಿ ಮಾಡಿಸಿದಂಥ ಪ್ಲೇಸ್. ಓಕೆ, ಪ್ಲೇಸ್ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬನ್ನಿ ಒಂದ್ಸಲ. ಭದ್ರಾವತಿಯಿಂದ ತುಂಬ ಹತ್ರ, 9 ಕಿಲೋಮೀಟ್ರ್ ಅಷ್ಟೇ. ಭದ್ರಾವತಿ ಸುತ್ತಮುತ್ತ ಇರೋರ್ಗೂ ತುಂಬ ಹತ್ರ ಆಗುತ್ತೆ. ನಾವು ಭದ್ರಾವತಿಯವರೇ ಆಗಿ ಎಷ್ಟು ಲೇಟಾಗಿ ಬಂದಿದ್ದೀವಿ ನೋಡಿ. ನಾವು ತುಂಬ ಸಲ ಬಂದಿದ್ದೀವಿ, ಇವಳು ಬಂದಿಲ್ಲ ಅಷ್ಟೇ. ಅದೇ ಕರ್ಕೊಂಬಂದಿಲ್ಲ ಅಷ್ಟೇ. ಅದೇ. ಸೊ ಹೋಗ್ತೀವಿ ಈಗ ಮನೆಗೆ ವಾಪಸ್ಸು. ಮುಗೀತು ನಮ್ಮ ಈ ಡೇ. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.